ಚೀನಂತೆ ಸೋಲೋದು ಭಾಳ ಕಷ್ಟ. ಅದರಲ್ಲೂ ಈಗಾಗಲೇ ಗೊತ್ತಿರುವಂಗೆ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಏನದಲ್ಲ, ಇದು ಈ ಒಂದು ಸಂಘಟನೆ ಇವತ್ತು ಮತ್ತಷ್ಟು ಹಿಂದಿನಗಿಂತೂ ಬಲಿಷ್ಠ ಆಗಿದೆ, ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಅಮೆರಿಕೆಗೆ ದೊಡ್ಡ ನಿರಾಶೆ ಆಗ್ಯದ. ಭಾಳಷ್ಟು ಕಳ್ಕೊಂಡಿತ್ತು ಈ ಸಂದರ್ಭದಲ್ಲೇ. ಮೊದಲನೇದಾಗಿ ದೊಡ್ಡ ಹೆಸರನ್ನು ಕೆಡಿಸ್ಕೊಂಡಿತ್ತು ಮಧ್ಯ ಏಷ್ಯಾದಲ್ಲೇ. ಯಾಕಂದ್ರೆ ದೊಡ್ಡ ಹೆಸರಿತ್ತಲ್ಲ, ಆಯಿಲ್ ಉತ್ಪಾದನೆ ಮಾಡೋದು ದೇಶಗಳಿಂದ ಸಾಕಷ್ಟು ಲಾಭ ಮಾಡ್ಕೊಳ್ತಾ ಇತ್ತು. ಡಾಲರ್ ಅನ್ನು ಮುಂದಿಟ್ಟುಕೊಂಡು ಪೆಟ್ರೋ ಡಾಲರ್ ಮಾಡಿಕೊಂಡು ತನಗೆ ಸಾಕಷ್ಟು ಪ್ರತಿ ವರ್ಷ 3 ಟ್ರಿಲಿಯನ್ನು 4 ಟ್ರಿಲಿಯನ್ನು 1 ಟ್ರಿಲಿಯನ್ನು ಗೊತ್ತಿಲ್ಲ ಸಿಕ್ಕಾಪಟ್ಟೆ ಗಳಿಕೆಯನ್ನು ಮಾಡಿಕೊಳ್ತಾ ಇತ್ತು. ಏಜೆನ್ಸಿ ಮಾಡಿಸಿ ಕಮಿಷನ್ ಹೊಡೆದ, ನಿಮ್ಮನ್ನು ರಕ್ಷಣೆ ಮಾಡ್ತೀನಪ್ಪ ನಾನು ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ಈ ಅರೇಬಿಯನ್ ಕಂಟ್ರಿಗಳಿಗೆ ಏನಪ್ಪ ಅಂದ್ರೆ ವಿಶೇಷವಾಗಿ ಎಣ್ಣೆ ದೊರೆತಿದ್ದರಿಂದಾಗಿ ಅವ್ರಿಗೆ ರೊಕ್ಕದ ಬಗ್ಗೆ ಬೆಲೆನೇ ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲೇ ನಿಮಗೆಲ್ಲ ನಾವು ಕೊಡ್ತೀವಿ, ಎಂಥ ಯುದ್ಧ ಆದರೂ ನಿಮ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದರು. ಕೊನೆಗೆ ತಮ್ಮ ಸ್ಥಾನಗಳನ್ನು ಸಹಿತ ಎಲ್ಲೆಲ್ಲಿ ತನ್ನ ಸ್ಥಾನವನ್ನು ಹೊಡಿತು ಅಮೇರಿಕ, ಅವುಗಳನ್ನ ಸಹಿತ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಹೀಗಾಗಿ ಇವತ್ತು ಅಮೇರಿಕ ಹೆಸರು ಇಡೀ ವಿಶ್ವ ತುಂಬ ಬಿಗ್ ಜೀರೋ ಆಗಲಿಕ್ಕೆ ಶುರುವಾಗಿಬಿಟ್ಟது. ಏನಿತ್ತು 45ರಾಗ ಒಂದು ಹವಾ ಇತ್ತು, ಒಂದು ದೊಡ್ಡ ಅಣುಬಾಂಬನ್ನು ಹಾಕಿ ಜಪಾನನ್ನು ಸೋಲಿಸಿ ಹಿರೋಶಿಮಾ ನಾಗಾಸಾಕಿ ಮೇಲೆ ಗೆದ್ದ. ಎಲ್ಲರೂ ಅಷ್ಟು ಹೋರಾಡಿದರು, ವಿರೋಧ ಪಕ್ಷ ಇರ್ಬೋದು, ಆಡಳಿತ ಆವತ್ತಿನ ಆಡಳಿತಗಳಂದ್ರೆ ಎಲ್ಲ. ನಾವು ಆ ಸಂದರ್ಭದಲ್ಲಿ ಇಂಗ್ಲೆಂಡು ಅಥವಾ ಗ್ರೇಟ್ ಬ್ರಿಟನ್ನು, ಫ್ರಾನ್ಸು, ಮುಂದೆ ಅದ್ರ ಜೊತೆಗೆ ಅಮೇರಿಕ ನಂತರ ಬಂದು ಸೇರಿಕೊಂಡಿತ್ತು. ಇವುಗಳಿಗೆ ಎಲ್ಲ ನಾವು ಮಿತ್ರ ದೇಶಗಳು ಅಂತೇಳಿ ಶತ್ರು ದೇಶಗಳಿಗೆ ಈ ಒಂದು ಏನಪ್ಪ ಅಂತಂದ್ರೆ ಜರ್ಮನಿ, ಇಟಲಿ, ಅದ್ರ ಜೊತೆಗಾರರು ಇನ್ನೂ 2-3 ದೇಶಗಳಿದ್ದು ಇಡೀ ವಿಶ್ವ ಯುದ್ಧ ಆಗೋದು ಕಾರಣೀಕರ್ತರು. ಹೀಗಾಗಿ ಈ ಒಂದು ಯುದ್ಧದಲ್ಲಿ ಕೊನೆಗೆ ಬಂದು ಅಮೇರಿಕ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ